ನೀವು ನೋಡ್ತಾ ಇದ್ದೀರಾ ಸಿಬಿಟಿ ಕನ್ನಡ ಟಿವಿ. ಗಾಂಧಿನಗರ ಗಾಂಧಿ ಭವನದಲ್ಲಿ ಒಕ್ಕಲಿಗರ ನಂದಕೃಷ್ಣ ಮಂಡಳಿಯ ವತಿಯಿಂದ ಸಂಸ್ಥಾಪಕ ಅಧ್ಯಕ್ಷರಾದ ದಿವಂಗತ ಶ್ರೀ ನಾಗಣ್ಣ ಬಾಣಸವಾಡಿ ಮತ್ತು ದಿವಂಗತ ಶ್ರೀ ಶಿವಣ್ಣರವರ ಸ್ಮರಣಾರ್ಥ ಸಾಧಕರಿಗೆ ಸನ್ಮಾನ ಮತ್ತು 2023-24 ಸಾಲಿನ SSLC ಮತ್ತು ಪದವಿ ಪೂರ್ವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು. ಬಂಗಾರದ ಪೆನ್ನು 23-24ನೇ ಸಾಲಿನ SSLC ಪರೀಕ್ಷೆ ಮತ್ತು ಪದವಿ ಪೂರ್ವ ಶಿಕ್ಷಣ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚು ಅಂಕಗಳನ್ನ ತೆಗೆದಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಹಾಗೂ ಈ ಒಕ್ಕಲಿಗರ ಸೇವಾ ಟ್ರಸ್ಟನ್ನು ಭಾಳ ಶಕ್ತಿಯುತವಾಗಿ ಹೋರಾಟದ ಮೂಲಕ ಕಟ್ಟಿ ತಮ್ಮ ಜೀವನವನ್ನೇ ಸಂಘಟನೆಗಾಗಿ ಮತ್ತು ಸಮಾಜದ ಸೇವೆಗಾಗಿ ಮುಡಿಬಿಟ್ಟಂತಹ ದಿವಂಗತ ಶ್ರೀ ನಾಗಣ್ಣ ಬಾಣಸವಾಡಿಯವರ ಸ್ಮರಣೆ ಹಾಗೂ ಮತ್ತೋರ್ವ ಹಿರಿಯರಂಥ ಶ್ರೀ ಶಿವಣ್ಣರವರ ಸ್ಮರಣೆಗೋಸ್ಕರ ಇವತ್ತು ಈ ಕಾರ್ಯಕ್ರಮನ ಆಯೋಜಿಸಲಾಗಿದೆ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಇಷ್ಟೊಂದು ಕಷ್ಟಪಡ್ತಾರೆ, ಇವ್ರು ಯಾಕೆ ಇದೆಲ್ಲ ಉಸಾಬರಿ, ಇದನ್ನು ಮಾಡೋದ್ರಿಂದ ಇವ್ರು ಏನು ಲಾಭ ಇಲ್ವಲ್ಲ, ಆದರೂ ಇಷ್ಟೆಲ್ಲ ಮಾಡ್ತಾರಲ್ಲ, ಸಾಕಷ್ಟು ಸಂಘಟನಾತ್ಮಕವಾಗಿ ಸೇವಾ ದೃಷ್ಟಿಯನ್ನು ಇಟ್ಕೊಂಡು ಕೆಲಸ ಮಾಡ್ತಾರಲ್ಲ ಅಂತಂದಾಗ ನನ್ನ ಕಣ್ಣಿಗೆ ನಮ್ಮ ಕೃಷ್ಣ ಅವ್ರು ಇರ್ಬೋದು, ನಮ್ಮ ಬಸವರಾಡವರು ಕೃಷ್ಣೇಗೌಡರು ಇರ್ಬೋದು, ವಿಶೇಷವಾಗಿ ನಮ್ಮ KR ಬಸವೇಗೌಡರು ಈ ಘಟಕದ ಅಧ್ಯಕ್ಷ ಆಗಿ ಯಶಸ್ವಿಯಾಗಿ ಅನೇಕ ಕಾರ್ಯಕ್ರಮಗಳನ್ನ ಮಾಡಿಕೊಂಡು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಸಹೋದರಿ ಸುಜಾತ ಅಕ್ಕ ಅವರು ಕೃಷ್ಣ ಅವರು ಕೂಡ ಅಷ್ಟೇ ಎಲ್ಲರನ್ನೂ ಸಂಘಟನೆ ಮಾಡೋದು, ಮುಂದಕ್ಕೆ ಬಂದು ಧೈರ್ಯವಾಗಿ ಮುಂದೋಗಿ ಅನ್ನೋ ಒಂದು ಮಾತನ್ನು ಹೇಳ್ತಾ ಸಾಕಷ್ಟು ಒಳ್ಳೆಯ ಕೆಲಸಗಳು ಮಾಡ್ತಾ ಇದ್ದಾರೆ. ನಾನು ಅವ್ರಿಗೆ ನನ್ನ ಕರೆಗೆ ಬಂದಾಗ ಹೇಳಿದೆ, ಸ್ವಲ್ಪ ಅವ್ರಿಗೆ ಹರ್ಟು ಕೂಡ ಆಗಿರ್ಬೋದು ಅನಿಸುತ್ತೆ. ನಾನು ಮೊದಲಿಗೆ ಅವರ ಆಹ್ವಾನವನ್ನು ಕ್ಯಾಶುಯಲ್ ಆಗಿ ಓಪನ್ ಆರ್ಟಲ್ಲಿ ರಿಸೀವ್ ಮಾಡಲಿಲ್ಲ. ಐ ವಾಸ್ ಸ್ಟ್ರಾಂಗ್ಲಿ ಅಪೋಸ್ ಫ್ರಮ್ ಮೈ ಹಾರ್ಟ್. ನೋಡಿ, ಸುಮ್ಮನೆ ಸಣ್ಣ ಕಾರ್ಯಕ್ರಮ ಮಾಡಿ ನೀವೇನು ಸಾರ್ಥಕ ಪಡ್ಕೊತೀರಿ ಅಂತ ಫಸ್ಟ್ ಹೇಳಿರ್ಬೋದು, ಯಾರಾದ್ರೂ ಡಿಸ್ಕಷನ್ ಕೂಡ ಮಾಡಿರ್ಬೋದು ನನ್ನ ವಿಷಯನ. ಸೊ ಈ ಎಲ್ಲ ಸಂಘಟನೆಯವರು ಮತ್ತೆ ಈ ಸಂಘಟನೆಗೆ ಪೂರಕವಾಗಿರೋಂಥವರೆಲ್ಲ ವೇದಿಕೆ ಮೇಲೆ ಗಂಡಿದ್ರೆ ಅವರೆಲ್ಲರೂ ಕೂಡ ನಾನು ನಮಸ್ಕಾರ ಸಲ್ಲಿಸ್ತೇನೆ. ಹಾಗೆ ಇವತ್ತು ಪ್ರತಿಭೆ ಪುರಸ್ಕಾರವನ್ನು ಸ್ವೀಕಾರ ಮಾಡಲಿಕ್ಕೆ SSLC ಪರೀಕ್ಷೆ ಮತ್ತು ಪದವಿ ಪೂರ್ವ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆ ಮಾಡುವಂಥ ಮಕ್ಕಳು ತಾವೆಲ್ಲರೂ ಕೂಡ ಬಂದಿದ್ದೀರಿ. ಚಿಕ್ಕವರು ನಿಮಗೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ತಂದೆ ತಾಯಿಗಳು ಪೋಷಕರೆಲ್ಲ ಕೂಡ ಬಂದಿದ್ದೀರಿ. ಈ ಸಭೆಯಲ್ಲಿ ನಾನು ಬಹಳ ಗಮನಾರ್ಹವಾದಂಥ ವಿಷಯಗಳನ್ನ ಇಡಲಿಕ್ಕೆ ನಿಮ್ಮ ಅನುಮತಿ ಕೇಳ್ತಾ ಇದ್ದೀನಿ, ಮತ್ತೆ ಕಾಂಟ್ರವರ್ಸಿ ಮಾಡಬಾರ್ದು. ನಾನು ಓಪನ್ ಆರ್ಟಲ್ಲಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಮೊದಲೇ ಬೇಡ ಸರ್, ನೀವು ಇಷ್ಟು ಮಾತ್ರ ಕ್ಯಾಶುಯಲ್ ಮಾತಾಡಿ ಅಂದರೆ ಮಾತ್ರ ಅಲ್ಲಿ ಮುಗಿಸ್ತೀನಿ. ಅದರ್ವೈಸ್ ಫ್ರಮ್ ಮೈ ಹಾರ್ಟ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಸಮಥಿಂಗ್. ನೀವು ಪರ್ಮಿಷನ್ ಕೊಡಬೇಕು ಅಧ್ಯಕ್ಷರು. ನಮ್ಮ ಗೌಡರು ಕೂಡ ಗಂಗೂರ ಬಂದವರೆ. ಮೊನ್ನೆ ನಮ್ಮ ಸ್ವಾಮೀಜಿ ಹೇಳಿದ್ರು, ಹುಟ್ಟು ಹೋರಾಟಗಾರನಪ್ಪ ಅಂತ ಹೇಳಿದ್ರು. ಹುಟ್ಟು ಹೋರಾಟಗಾರ ಏನಾದ್ರು ನಮ್ಮ ಸಮಾಜಕ್ಕೆ ಅನ್ಯಾಯ ಆಗ್ತಾ ಇದೆ ಅಂದರೆ ತನ್ನ ಜೇಬಲ್ಲಿರೋ ದುಡ್ಡು ಹಾಕೊಂಡು ಹೋರಾಡ್ತಾರೆ ಅಂತ ಹೇಳಿ ಗೌಡರು ಬಗ್ಗೆ ಫಸ್ಟ್ ವಿಷಯ ಇವತ್ತು ನಾವು ನೋಡಿ. ನಮ್ಮ ಚಂದ್ರಶೇಖರ್ ಸರ್ ಕೂಡ ಇದ್ದಾರೆ, ಹಿರಿಯ ರೈತ ಹೋರಾಟಗಾರ. ಎಲ್ಲರೂ ಇದ್ದೀರಿ, ಒಬ್ಬರೆಲ್ಲ ಒಂದೊಂದು ರೀತಿಯಲ್ಲಿ ಸ್ಟಾಲ್ ಮಾತಾಡ್ಬೋದಾ?